ಹಳೇ ವ್ಯವಹಾರಗಳಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಕೌಟುಂಬಿಕದಲ್ಲಾಗಿರ್ಬೋದು, ಎಲ್ಲರೂ ತೊಂದರೆಯನ್ನು ಅನುಭವಿಸಿದ್ದೀರಿ. ಭಗವಂತ ನಮ್ಮ ಎಲ್ಲ ಕಷ್ಟಗಳು ಯಾವಾಗ ನಮಗೆ ನಿವಾರಣೆ ಆಗುವಂತ ಬೇಡ್ತಾ ಇರ್ತೀವಿ. ಈ ಜುಲೈ 10ನೇ ತಾರೀಕಿನಿಂದ ಬಲಿಕೊಡಿ ಮಹಾಲಕ್ಷ್ಮಿ ರಾಜಯೋಗ. ಓಂ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ಗುರುಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಆಗಿ ಅಂತ ಹೇಳಿ, ಇದೇ 2026 ಜುಲೈ ತಿಂಗಳ ಮಕರ ರಾಶಿಯವರಿಗೆ ಹೇಗಿದೆ ಫಲಾಫಲಗಳ ತಿಳಿಯೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಅಂತ ತಿಳ್ಕೊಳ್ಳಾಗಿ, ಇದೇ ಜುಲೈ 16 ತನಕ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ಸೂರ್ಯ ಭಗವಂತ ನಂತರ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ 16ರಿಂದ. ಗುರು ಕಟಕ ರಾಶಿಯಲ್ಲಿ ಇರ್ತಾರೆ. ಶನಿ ಭಗವಂತ ವರ್ಷಾಂತ್ಯದವರೆಗೂ ಮೀನ ರಾಶಿಯಲ್ಲಿ ಇದ್ದು ಹಿಮ್ಮುಖ ಸಂಚಾರವನ್ನು ಮಾಡ್ತಾರೆ. ಬುಧ ಗ್ರಹ 7ರಿಂದ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಗೆ ರಾಹು ಕುಂಭ ರಾಶಿಯಲ್ಲಿ, ಕೇತು ಗ್ರಹ ಸಿಂಹ ರಾಶಿಯಲ್ಲಿ 4ರಿಂದ ಸಂಚಾರವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮಕರ ರಾಶಿಯವರಿಗೆ ಇದೇ ಜುಲೈ ಬರೆದುಕೊಳ್ಳಿ, ಜುಲೈ 10ನೇ ತಾರೀಕಿನಿಂದ ಮಹಾಲಕ್ಷ್ಮಿ ರಾಜಯೋಗ ನಿಮಗೆ ಪ್ರಾಪ್ತಿ ಆಗ್ತದೆ. ಇಷ್ಟು ದಿನ ಬಹಳ ಕಷ್ಟಪಟ್ಟಿದ್ದೀರಿ ಮಕರ ರಾಶಿಯವರು. ಹಳೇ ವ್ಯವಹಾರಗಳಾಗಿರ್ಬಹುದು, ವ್ಯಾಪಾರದಲ್ಲಾಗಿರ್ಬಹುದು, ಕೌಟುಂಬಿಕದಲ್ಲಾಗಿರ್ಬಹುದು, ಎಲ್ಲರೂ ತೊಂದರೆಯನ್ನು ಅನುಭವಿಸಿದ್ದೀರಿ. ಭಗವಂತ ನಮ್ಮ ಎಲ್ಲ ಕಷ್ಟಗಳು ಯಾವಾಗಪ್ಪ ನಮಗೆ ನಿವಾರಣೆ ಆಗುವಂತ ಬೇಡ್ತಾ ಇರ್ತೀವಿ. ಈ ಜುಲೈ 10ನೇ ತಾರೀಕಿನಿಂದ ಬಲಿಕೊಡಿ ಮಹಾಲಕ್ಷ್ಮಿ ರಾಜಯೋಗ. ನಿಮಗೆಲ್ಲವೂ ಅನುಕೂಲವಾಗಿರ್ತಕ್ಕಂತಹ ಕೆಲಸ ನಿರ್ಮಾಣ ಕೆಲಸ ಕಾರ್ಯಕ್ರಮ ಒಳ್ಳೆ ಕೆಲಸ ನಿರ್ಮಾಣವಾಗ್ತದೆ. ಆ ವೃತ್ತಿ ರಂಗದಲ್ಲಿ ಮತ್ತೆ ಉದ್ಯೋಗದಲ್ಲಿ ಮೊದಲಿಗೆ ನೋಡೋದಾದ್ರೆ, ಈ ರಾಹು ಕೇತು ಕುಂಭ ಮತ್ತೆ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಕಾಟ ಕೊಡ್ತಾರೆ. ಏನು ನಿಮ್ ಕೆಲಸ ನೀವು ಮಾಡ್ಕೊಂಡ್ರೆ ಏನಾಗಲ್ಲ, ನೀವು ಬೇರೆ ಅನಗತ್ಯವಾಗಿರ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಮೂಗು ತೋರಿಸ್ತೀರಾ. ನೀವು ಕೂಡ ಮಕರ ರಾಶಿಯವರು, ನನಗೆಲ್ಲಾ ಗೊತ್ತು ಅಂತ ಹೋಗ್ತೀರಿ, ತಗ್ಲಾಕೊಡ್ತೀರಿ. ನಿಮ್ಗೆ ಗೊತ್ತಿರ್ತಕ್ಕಂಥ ಕೆಲಸವನ್ನ ಮಾತ್ರ ಮಾಡಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ. ಎಲ್ಲ ನನಗೆ ಗೊತ್ತು, ನಾನೇ ಸರ್ವೋತ್ತಮ ಅಂತ ಅನ್ಕೊಂಡ್ಬಿಟ್ಟಿದೆ ಮಕರ ರಾಶಿಯವರು. ಅದರಿಂದ ಏಟ್ ಬಿಡುತ್ತೆ, ಅದರಿಂದ ತಗಲಾಗುವಂತಿದೆ, ಹುಷಾರಾಗಿರಿ. ಇನ್ನು ಆರ್ಥಿಕವಾಗಿ ನೋಡೋದ್ರಿಂದ, ಆರ್ಥಿಕದಲ್ಲಿ ಶುಕ್ರ ಗ್ರಹ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಶುಕ್ರ ಗ್ರಹ ನಿಮಗೆ ಅನುಕೂಲಕರ ಮಾಡ್ತಾನೆ. ಬಜೆಟ್ ಅನ್ನ ರೂಪಿಸ್ಕೋಬೇಕಾಗ್ತದೆ ಮಕರ ರಾಶಿಯವರು ಜುಲೈ ತಿಂಗಳಲ್ಲಿ. ಅದರಿಂದ ನಿಮಗೆ ಅನುಕೂಲವಾಗ್ತದೆ. ಇಲ್ಲ ಅನಗತ್ಯವಾಗಿರ್ತಕ್ಕಂಥ ಖರ್ಚು, ಐಷಾರಾಮಿ ವಸ್ತುಗಳನ್ನ ನೀವು ಖರೀದಿ ಮಾಡಕ್ಕೆ ಹೋಗಿ ತಗಲಾಕೊಂಡ್ಬಿಡ್ತೀರಾ. ಹಾಗೆ ಹಳೆ ಸಾಲಗಳನ್ನ ಕೊಟ್ಟಿದ್ರೆ ಅದನ್ನ ತೀರಿಸ್ತಕ್ಕಂತ ಒಂದು ಕಾರ್ಯವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗ್ತದೆ. ಇನ್ನ ವಿದ್ಯಾರ್ಥಿ ಜೀವನಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ತಿಂಗಳು ಜುಲೈ ತಿಂಗಳು. ನೀವು ಯೋಚನೆ ಏನೇನು ಬರಿಬೇಕು ಅಂತ ಅನ್ಕೊಂಡಿರ್ತೀರೋ ಅಥವಾ ನೀವು ಏನು ಓದಿರ್ತೀರೋ ಅವೆಲ್ಲವೂ ಕೂಡ ನಿಮಗೆ ಅನುಕೂಲವಾಗ್ತದೆ. ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಉದ್ಯೋಗದಲ್ಲಿ ಅಥವಾ ಎಲ್ಲಾದ್ರೂ ಸಿಗ್ತಕ್ಕಂಥದ್ದು ವಿದ್ಯಾರ್ಥಿ ಜೀವನಕ್ಕೆ ಆಗ್ತದೆ. ಇನ್ನ ಕೌಟುಂಬಿಕವಾಗಿ ನೋಡೋದಾದ್ರೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನೀವು ಜಾಸ್ತಿ ದೊಡ್ಡದು ಮಾಡಕ್ ಹೋಗ್ಬಿಡಿ ಮಕರ ರಾಶಿಯವರು. ಅದನ್ನಲ್ಲೇ ಬಿಟ್ಟು ಮುಂದುವರಿಸಿ, ಸ್ವಲ್ಪ ತಾಳ್ಮೆ ಬೇಕು ಕೌಟುಂಬಿಕವಾಗಿ. ಅದು ನಿಮ್ಗೆ ಬಹಳ ಮುಖ್ಯ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ. ಇನ್ನ ಇದಕ್ಕೆಲ್ಲ ಹೆಚ್ಚಿನ ಪರಿಹಾರ ಏನು, ಆರೋಗ್ಯದಲ್ಲೂ ಕೂಡ ಹೆಚ್ಚಿನ ಜಾಗರೂಕತೆ ಬೇಕಾಗ್ತದೆ. ಪರಿಹಾರ ಏನಪ್ಪಾ ಅಂತಂದ್ರೆ ಏನಿಲ್ಲ, ನೀವು ಕೂಡ ವೀರಾಂಜನೇಯ ಸ್ವಾಮಿಯವರನ್ನ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯವರನ್ನ, ಮಕರ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಹಾಲನ್ನ ಸಮರ್ಪಣೆ, ಮಂಗಳವಾರ ದಿವಸ ಮನೋದ್ಧಾರಕನಾಗಿರ್ತಕ್ಕಂಥವರು, ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂಥವರು ಸುಬ್ರಹ್ಮಣ್ಯ ಸ್ವಾಮಿಯವರು. ಅವರಿಗೆ ನೀವು ಹಾಲನ್ನು ಸಮರ್ಪಣೆ ಮಾಡೋದ್ರಿಂದ ಅಥವಾ ಸಿಹಿಯನ್ನು ಸಮರ್ಪಣೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗ್ತದೆ. ವೀರಾಂಜನೇಯ ಸ್ವಾಮಿಯವರಿಗೆ ಭಕ್ತಿಯಿಂದ ರಾಮನ ಸ್ಮರಣೆ ಮಾಡೋದ್ರಿಂದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹೆಚ್ಚಿನ ಲಾಭಗಳು ನಿಮಗೆ ಸಿಗ್ತದೆ. ಒಳ್ಳೆಯದಾಗಲಿ, ಶುಭವಾಗಿ.